ಬಿಗ್ ಬಾಸ್ ಮನೆಯೊಳಗೆ ಸನ್ನಿವೇಶವೊಂದು ನಡೆದಿದೆ. ಏನಪ್ಪಾ ವಿಚಾರ ಅಂದ್ರೆ, ಅಶ್ವಿನಿ ಗೌಡ ಅವರನ್ನ ಮನೆ ಮಂದಿಯೇ ಉತ್ತಮರು ಎಂದು ಒಪ್ಪಿಕೊಂಡಿದ್ದಾರೆ. ಈ ವಾರ ಉತ್ತಮದ ಪದಕ ಹಾಕಿ ಅಶ್ವಿನಿ ಅವರ ಮೊಗದಲ್ಲೂ ಸಂತಸವನ್ನ ತರಿಸಿದ್ದಾರೆ. ಹೊರಗಿನ ಮಂದಿಯ ಮಾತು ಕೇಳಿದಾಗ ಕಷ್ಟಕ್ಕೆ ಅಶ್ವಿನಿ ಗೌಡ ಅವರ ಮನಸ್ಸು ಕರಗುವ ರೀತಿಯನ್ನ ನೋಡಿದವರಿಗೆ ಈ ಸತ್ಯ ಗೊತ್ತಾಗಿರುತ್ತೆ. ಹೊರಗೆ ದೇವತೆಯಂತೆ ಕಾಣುವ ಅಶ್ವಿನಿ ಗೌಡ ಒಳಗೆ ಅದ್ಯಾಕೆ ಈ ರೀತಿ ನಡೆಯನ್ನ ಪ್ರದರ್ಶನ ಮಾಡಿದ್ರು ಎಂಬುದೇ ಎಲ್ಲರಿಗೂ ಕಾಡುತ್ತಿರುವ ಪ್ರಶ್ನೆಯಾಗಿದೆ. ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಗೆ ಹೋಗಿರುವ ಉದ್ದೇಶದ ಸ್ಪಷ್ಟತೆ ಐ ಥಿಂಕ್ ಯಾರಿಗೂ ಗೊತ್ತಿಲ್ಲ. ಬಿಗ್ ಬಾಸ್ ಮುಗಿದ ಮೇಲೆ ಅವರ ಬಾಯಿಂದಾನೇ ಕೇಳಬೇಕು ಅಷ್ಟೇ. ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ನಾವು ಹೋಗಬೇಕು ಎಂದುಕೊಳ್ಳುವವರು ಒಂದು ಹಣ ಸಿಕ್ಕರೆ ಸಹಾಯವಾಗುತ್ತೆ ಅಂತ ಥಿಂಕ್ ಮಾಡ್ತಾರೆ, ಮತ್ತೊಂದು ಫೇಮಸ್ ಆಗಬಹುದು ಎಂಬ ಕಾರಣಕ್ಕೆ ಬಿಗ್ ಬಾಸ್ ಅನ್ನ ಆಯ್ಕೆ ಮಾಡಿಕೊಳ್ತಾರೆ. ಆದರೆ ಅಶ್ವಿನಿ ಗೌಡ ಅವರಿಗೆ ಈ ಎರಡರ ಅಗತ್ಯವೂ ಇಲ್ಲ. ಯಾಕಂದರೆ ಕನ್ನಡ ಪರ ಹೋರಾಟದಲ್ಲಿಯೇ ಅಷ್ಟು ಸಾಧನೆಯನ್ನ ಮಾಡಿದ್ದಾರೆ, ಅಷ್ಟು ಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು 3 ತಲೆಮಾರು ಕೂತು ತಿನ್ನುವಷ್ಟು ಆಸ್ತಿ ಇದೆ. ಹೀಗಾಗಿ ಹಣ ಅಥವಾ ಖ್ಯಾತಿ ಈ ಎರಡರ ಅಗತ್ಯವೂ ಇಲ್ಲದ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಗೆ ಯಾಕೆ ಹೋದ್ರು? ನೀವೆಲ್ಲ ಬಿಗ್ ಬಾಸ್ ಆರಂಭದಿಂದಾನು ನೋಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಒಂದು ನೆನಪಿರುತ್ತೆ. ರಕ್ಷಿತನ ಹೊರಗೆ ಕಳುಹಿಸಬೇಕು ಎಂಬ ಮಾತು ಬಂದಾಗ ಆ ಪುಟಾಣಿ ಹುಡುಗಿ ಇರಲಿ ಎಂದು ಬಯಸಿದ್ದು ಇದೇ ಅಶ್ವಿನಿ ಗೌಡ. ಆದರೆ ಈ ಮಾತು ರಕ್ಷಿತಾ ಕಿವಿಗೆ ಬಿದ್ದಿರಲಿಲ್ಲ. ಅಂದು ಆದ ಮತ್ತೊಂದು ಎಡವಟ್ಟು ಅಂದರೆ ಜಾಹ್ನವಿ ಧ್ರುವಂತ್ ತೆಗೆದುಕೊಂಡ ನಿರ್ಧಾರವನ್ನು ಅಶ್ವಿನಿ ಗೌಡ ಬಂದು ವರದಿ ಒಪ್ಪಿಸಿದ್ದು. ಅಂದರೆ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ, ನಿಮಗೆ ಮತ್ತೊಂದು ಚಾನ್ಸ್ ಸಿಗುತ್ತೆ ಅಂತ ಸ್ಪಂದನನ ಉಳಿಸಿಕೊಳ್ತಾ ಇದ್ದೀವಿ ಅಂತ ಅಂದು ರಕ್ಷಿತಾ ಮುಂದೆ ಅಶ್ವಿನಿ ಗೌಡ ಅವರು ವರದಿ ಒಪ್ಪಿಸಿದರು. ರಕ್ಷಿತಾ ಮನಸ್ಸಲ್ಲಿ ಆ ಮಾತು ದ್ವೇಷವಾಗಿ ಕನ್ವರ್ಟ್ ಆಗಿತ್ತು. ಮನೆಗೆ ವಾಪಸ್ ಬಂದ ಮೇಲೆ ಅಶ್ವಿನಿ ಮೇಲೆ ಮಾತಿಗೂ ಜಗಳಕ್ಕೆ ನಿಲ್ಲುವುದಕ್ಕೆ ಇದೇ ಕಾರಣದಿಂದ ರಕ್ಷಿತಾ ಶುರು ಮಾಡಿದರು. ಅಶ್ವಿನಿ ಅವರು ಹೋರಾಟ ಮಾಡಿಕೊಂಡು ಬಂದಿರುವ ಮನಸ್ಥಿತಿಯವರು. ಒಂದು ರೆಸ್ಪೆಕ್ಟ್ ಬಯಸೋದು ಸಹಜ. ಚಿಕ್ಕ ಹುಡುಗಿ ಹೀಗೆ ಮಾಡ್ತಿದ್ದಾಳೆ, ನನ್ನ ವಯಸ್ಸೇನು ಅವಳ ವಯಸ್ಸೇನು ಎಂಬ ಕೋಪ ಸಹಜ. ಹೀಗಾಗಿಯೇ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ನಡುವೆ ಒಂದಷ್ಟು ಜಗಳಗಳು ನಡೀತಾನೆ ಇತ್ತು. ಬಿಗ್ ಬಾಸ್ ರಾತ್ರಿ ಸಮಯದಲ್ಲಿ ನಾವು ನೋಡುವುದು ಕೇವಲ 1.5 ಗಂಟೆಗಳ ಕಾಲ ಮಾತ್ರ. TRP ಬರಬೇಕು ಅಂದರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರುವಂಥದ್ದನ್ನೇ ತೋರಿಸಬೇಕು. ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ನಡುವೆ ನಡೆಯುವ ಒಂದಷ್ಟು ಜಗಳದ ವಿಚಾರಕ್ಕೆ ಅಶ್ವಿನಿ ಗೌಡನೇ ಟಾರ್ಗೆಟ್ ಆದರು. ಅಶ್ವಿನಿ ಗೌಡ ಒಂದು ರೀತಿ ಮಿರರ್ ಇದ್ದಂತೆ. ಗಿಲ್ಲಿ ಕಾಲೆಳೆದಾಗ ಅಶ್ವಿನಿ ಗೌಡ ಅವರು ಕೋಪ ಮಾಡಿಕೊಳ್ತಾ ಇದ್ರು. ಅದೇ ಗಿಲ್ಲಿ ನಗಿಸಿದ್ದಾಗ ನಕ್ಕು ಆ ಕೋಪವನ್ನೇ ಮರೆತು ಬಿಡ್ತಾ ಇದ್ರು. ಆ ರೀತಿಯ ಸ್ವಭಾವದವರು ಅಶ್ವಿನಿ ಗೌಡ. ಇಷ್ಟು ಒಳ್ಳೆಯ ಅಶ್ವಿನಿ ಗೌಡ ಜನರ ಕಣ್ಣಿಗೆ ವಿಲನ್ ಆಗೋದಕ್ಕೂ ಒಂದಷ್ಟು ಕಾರಣಗಳಿದ್ದಾವೆ. ಒಂದು, ಆರಂಭದಲ್ಲಿಯೇ ಜಾಹ್ನವಿಯ ಸಹವಾಸ ಮಾಡಿದ್ದು. ಆ ಗೆಜ್ಜೆ ವಿಚಾರದಲ್ಲಿಯೇ ತೆಗೆದುಕೊಳ್ಳಿ. ಐಡಿಯಾ ಕೊಟ್ಟಿದ್ದು ಜಾಹ್ನವಿ, ಗೆಜ್ಜೆ ಆಡಿಸಿದ್ದು ಜಾಹ್ನವಿ, ಲಾಕ್ ಆಗಿದ್ದು ಮಾತ್ರ ಅಶ್ವಿನಿ. ಅದೇಗೆ ಅನ್ನೋದು ಸುದೀಪ್ ಅವರಿಗೂ ಇನ್ನೂ ಕಾಡುತ್ತಿರುವ ಪ್ರಶ್ನೆಯಾಗಿದೆ. ಸೀರಿಯಲ್, ಸಿನಿಮಾಗಳಲ್ಲಿ ನಟಿಸಿ ಬಂದಿರುವ ಅಶ್ವಿನಿ ಅವರು ಕ್ಯಾಮರಾ ಮುಂದೆ ಏನೋ ಮಾಡುವುದಕ್ಕೆ ಹೋಗಿ ಎಡವಟ್ಟು ಮಾಡಿಕೊಳ್ತಿದ್ದಾರೆ. ಅದನ್ನು ಹೊರತುಪಡಿಸಿ ಏನಾದರೂ ಹೊರಗಡೆ ರಿಯಲ್ ಅಶ್ವಿನಿ ಹೇಗಿದ್ದಾರೋ ಅದೇ ಥರ ಬಿಗ್ ಬಾಸ್ ಮನೆಯೊಳಗೆ ಇದ್ದು ಬಿಟ್ಟರೆ ಕಪ್ಪಿ ಹಿಡಿಯೋದು ಅಶ್ವಿನಿ ಅವರೇ. ಉತ್ತಮ ಪಡೆದು ಆಟ ಮುಂದುವರಿಸಿರುವ ಅಶ್ವಿನಿ ಬಗ್ಗೆ ಒಂದಷ್ಟು ಸಮಾಜಮುಖಿ ಕಾರ್ಯಗಳ ಬಗ್ಗೆ ಹೇಳೋದಿದೆ, ಕೇಳಿ. ಅಶ್ವಿನಿ ಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ವಿಭಾಗದ ಅಧ್ಯಕ್ಷೆಯಾಗಿದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ ಕಣ್ಣಿನ ಚಿಕಿತ್ಸೆಗೆ ಒಳಗಾಗಿ ಕೆಲವರು ದೃಷ್ಟಿ ಕಳೆದುಕೊಂಡಿದ್ರು. ಇದನ್ನು ಪ್ರಶ್ನಿಸಲು ಅಶ್ವಿನಿ ಗೌಡ ನೇತೃತ್ವದಲ್ಲಿ 2019ರಲ್ಲಿ ದೊಡ್ಡ ಪ್ರತಿಭಟನೆಯೇ ನಡೆದಿತ್ತು. 2021ರಲ್ಲಿ ಬಾಗಲಕೋಟೆ ಮೆಡಿಕಲ್ ಕಾಲೇಜಿಗೆ ಅನುದಾನ ನೀಡಬೇಕೆಂಬ ಕರ್ನಾಟಕ ರಕ್ಷಣಾ ವೇದಿಕೆಯ ಚಳುವಳಿ ನಡೆದಿತ್ತು. ಬೂಟ್ ಪಾಲಿಶ್ ಅಭಿಯಾನದಲ್ಲಿ ಇದೇ ಅಶ್ವಿನಿ ಗೌಡ ಅವರು ಭಾಗಿಯಾಗಿದ್ದರು. ಹೀಗೆ ಸಾಕಷ್ಟು ಹೋರಾಟಗಳನ್ನು ಮಾಡಿ ಹಲವರಿಗೆ ಪರಿಹಾರಗಳನ್ನು ಕೊಡಿಸಿದ್ದಾರೆ. ಅದರಲ್ಲೂ ಮಿಂಟೋ ಆಸ್ಪತ್ರೆಯಲ್ಲಿ ಆದಂಥ ಅನ್ಯಾಯವನ್ನು ಖಂಡಿಸಿ ಹಲವರಿಗೆ ಪರಿಹಾರವನ್ನು ನೀಡಿದ್ದಾರೆ. ಜೊತೆಗೆ ಸಾರಿಗೆ ಸರ್ಕಾರಿ ನೌಕರರಿಗೆ ಸಂಬಳ ತಡ ಮಾಡಿದಾಗ ಅದಕ್ಕೂ ಹೋರಾಟ ಮಾಡಿದ್ರು. ಇದೆಲ್ಲ ಹೊರತುಪಡಿಸಿದ್ರೆ ಅನಾಥ ಮಕ್ಕಳ, ವಯೋವೃದ್ಧರ ಜೊತೆಗೆ ನಿಂತಿದ್ದಾರೆ. ಮಕ್ಕಳು, ವೃದ್ಧರ ಆಶ್ರಮಗಳಿಗೆ ಯಾರಿಗೂ ತಿಳಿಯದಂತೆ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲಾದರೂ ಹೋದಾಗ ಅಲ್ಲಿ ಪ್ರಾಣಿಗಳಿದ್ರೆ ಆಹಾರ ನೀಡುವ ಗುಣವಂತೆ ಈ
ಅಶ್ವಿನಿ ಗೌಡ ಅವರು. ಇತ್ತೀಚೆಗಷ್ಟೇ ಹರೀಶ್ ರಾಯ್ ಅವರಿಗೂ ಒಂದಷ್ಟು ಹಣವನ್ನು ಸಹಾಯ ಮಾಡಿ, ಅಂದರೆ 5 ಲಕ್ಷದಷ್ಟು ಹಣವನ್ನು ಸಹಾಯ ಮಾಡಿ ಕ್ಯಾನ್ಸರ್ ರೋಗಕ್ಕೆ ಚಿಕಿತ್ಸೆ ಪಡೆಯುವಂತೆ ಸೂಚನೆ ನೀಡಿದರು. ಆದರೆ ದುರದೃಷ್ಟವಶಾತ್ ಹರೀಶ್ ರಾಯ್ ಅವರು ಇಂದು ನಮ್ಮನ್ನು ಅಗಲಿದ್ದಾರೆ. ಎಡಗೈನಲ್ಲಿ ಮಾಡಿದ್ದು ಬಲಗೈಗೆ ಗೊತ್ತಾಗದಂತೆ ಅದೆಷ್ಟೋ ಸಹಾಯವನ್ನ ಮಾಡಿರುವ ಅಶ್ವಿನಿ ಗೌಡ ಅವರು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮವಾಗಿಯೇ ಆಟವಾಡ್ತಾ ಇದ್ದಾರೆ. ಗೆದ್ದು ಬರಲಿ ಎಂದೇ ಎಲ್ಲರೂ ಹಾರೈಸ್ತಾ ಇದ್ದಾರೆ.